ಸೆಪ್ಟೆಂಬರ್ ಆದ ಬಳಿಕ ರಾಜಕೀಯದಲ್ಲಿ ಕ್ರಾಂತಿ ಸೃಷ್ಟಿಯಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಜಣ್ಣ ಅವರ ಹೇಳಿಕೆಗೆ ಕೈ ಶಾಸಕ ಟಿವಿ ಜಯಚಂದ್ರ ವ್ಯಂಗ್ಯ ಆಡಿರುವಂಥದ್ದು ಈ ರೀತಿಯ ಸುರುಸುರು ಬತ್ತಿ ಬಿಡುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳಿ ಸೆಪ್ಟೆಂಬರ್ ಬಳಿಕ ರಾಜಕೀಯ ಕ್ರಾಂತಿಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ್ರು ಈ ರೀತಿ ಸುರುಸುರು ಬತ್ತಿ ಬಿಡುವಂಥದ್ದು ಸರ್ವೇ ಸಾಮಾನ್ಯ ಯಾರೇ ಅದನ್ನು ಬಿಟ್ಟರು ಅದಕ್ಕೆ ಯಾವ ಅರ್ಥ ಇರೋದಿಲ್ಲ ಅಂತ ರಾಜಣ್ಣ ಹೇಳಿಕೆಗೆ ಕೈ ಶಾಸಕ ಟಿವಿ ಜಯಚಂದ್ರ ಈ ರೀತಿಯಾಗಿ ವ್ಯಂಗ್ಯ ಮಾಡಿದ್ದಾರೆ ಟಿವಿ ಜಯಚಂದ್ರ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಸೊ ಇದನ್ನ ಮನೋರಂಜನೆ ರೂಪದಲ್ಲಿ ನೋಡಬೇಕಾಗತ್ತೆ ಅಷ್ಟೇ ಅಂತ ಹೇಳಿದರು ಅದರಲ್ಲೂ ಸಂಸದೀಯ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಈ ರೀತಿ ಪಟಾಕಿ ಬಿಡ್ತಕ್ಕಂಥದ್ದು ಸುರ್ಸುರು ಬುತ್ತಿ ಬಿಡ್ತಕ್ಕಂಥದ್ದು ಇದ್ದೇ ಇರ್ತದೆ ಯಾರೇ ಬಿಟ್ಟರು ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ ಇರುವಂಥರ ಮನೋರಂಜನೆ ರೂಪದಲ್ಲಿ ನಮ್ಮನ್ನ ನೋಡಬೇಕಾಗುತ್ತೆ ಅಷ್ಟೇ ಏನು ಅದರಲ್ಲೇನು ವಿಶೇಷತೆ ಇರೋಲ್ಲ ರಾಜಕೀಯವಾಗಿ ನಿರ್ಧಾರಗಳಾಗಬೇಕಾದಾಗ ಏನೇ ಆಗಬೇಕಾದ್ರೂ ಕೂಡ ನಮ್ಮಲ್ಲಿ ವರಿಷ್ಠರಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಅವರೆಲ್ಲರೂ ಕೂತು ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕದವರೇ AICC ಅಧ್ಯಕ್ಷರಾಗಬೇಕಾದಾಗ ನಿರ್ಧಾರಗಳೆಲ್ಲದೂ ಕೂಡ ಅಲ್ಲಾಗ್ತದೆ ಇಲ್ಲಿ ವಸ್ತುಸ್ಥಿತಿ ಏನಿರುತ್ತೆ ಅಂತ ಗಮನಿಸಿ ನಿರ್ಧಾರ ಮಾಡ್ತಾರೆ ಅದರಲ್ಲಿ ಯಾರು ಭವಿಷ್ಯವನ್ನು ನುಡಿಯೋಕ್ಕೂ ಆಗೋದಿಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಚರ್ಚೆಗಳು ಬರ್ತಕ್ಕಂಥದ್ದು ಸ್ವಾಭಾವಿಕ ಅದಕ್ಕೆ ಅರ್ಥ ಹೇಳ್ಬೇಕಾಗುತ್ತೆ ರಾಜಕೀಯದಲ್ಲಿ ಅದರಲ್ಲೂ ಸಂಸದೀಯ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಈ ರೀತಿ ಪಟಾಕಿ ಬಿಡ್ತಕ್ಕಂಥದ್ದು ಸುರ್ಸುರು ಬುತ್ತಿ ಬಿಡ್ತಕ್ಕಂಥದ್ದು ಇದ್ದೇ ಇರ್ತದೆ ಯಾರೇ ಬಿಟ್ಟರು ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ ಇರುವಂಥರ ಮನೋರಂಜನೆ ರೂಪದಲ್ಲಿ ನಮ್ಮನ್ನ ನೋಡಬೇಕಾಗುತ್ತೆ ಅಷ್ಟೇ ಏನು ಅದರಲ್ಲೇನು ವಿಶೇಷತೆ ಇರೋಲ್ಲ ರಾಜಕೀಯವಾಗಿ ನಿರ್ಧಾರಗಳಾಗಬೇಕಾದಾಗ ಏನೇ ಆಗಬೇಕಾದ್ರೂ ಕೂಡ ನಮ್ಮಲ್ಲಿ ವರಿಷ್ಠರಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಅವರೆಲ್ಲರೂ ಕೂತು ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕದವರೇ AICC ಅಧ್ಯಕ್ಷರಾಗಬೇಕಾದಾಗ ನಿರ್ಧಾರಗಳೆಲ್ಲದೂ ಕೂಡ ಅಲ್ಲಾಗ್ತದೆ ಇಲ್ಲಿ ವಸ್ತುಸ್ಥಿತಿ ಏನಿರುತ್ತೆ ಅಂತ ಗಮನಿಸಿ ನಿರ್ಧಾರ ಮಾಡ್ತಾರೆ ಅದರಲ್ಲಿ ಯಾರು ಭವಿಷ್ಯವನ್ನು ನುಡಿಯೋಕ್ಕೂ ಆಗೋದಿಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಚರ್ಚೆಗಳು ಬರ್ತಕ್ಕಂಥದ್ದು ಸ್ವಾಭಾವಿಕ